ಹಾಯ್ ಎಲ್ರಿಗೂ ನಮಸ್ಕಾರ. ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ ವಿಚಾರವಾಗಿ ಇವತ್ತೊಂದು ಸೂಪರ್ ಡೂಪರ್ ನ್ಯೂಸ್ ಸಿಕ್ಕಿದೆ. ಆಕ್ಚುಲಿ ಕಿಚ್ಚ ಫ್ಯಾನ್ಸ್ಗೆ ಈ ಅಪ್ಡೇಟ್ಸ್ ಸ್ವಲ್ಪ ಸ್ಯಾಡ್ನೆಸ್ ಅಂತ ಅನ್ನಿಸ್ಬೋದು. ಆದ್ರೆ ಸುದೀಪ್ ಅವರು ಏನ್ ಪ್ಲಾನ್ ಮಾಡ್ಕೊಂಡ್ರು ಕೂಡ ತುಂಬಾ ಸಲ ಥಿಂಕ್ ಮಾಡಿಬಿಟ್ಟು ಡಿಸೈಡ್ ಮಾಡಿರ್ತಾರೆ. ಎನಿವೆ, CCL ಮುಗ್ದು 1 ವಾರ ಹೆಚ್ಚಾಯಿತು. ಕಿಚ್ಚ ಸುದೀಪ್ ಅವರು ಇಷ್ಟೊತ್ತಿಗೆ ಬಿಲ್ಲಾರಂಗ ಭಾಷಾ ಶುರು ಮಾಡಬೇಕಿತ್ತು. ಆದ್ರೂ BRB ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ಸ್ ಕೊಡ್ತಿಲ್ಲ. ಮತ್ತೊಮ್ಮೆ ಈ ಸಿನಿಮಾವನ್ನ ಮುಂದಕ್ಕೆ ಹಾಕ್ತಾರ ಅಂತ ಡೌಟ್ ಆಗ್ತಿದೆ. ಕಿಚ್ಚ ಸುದೀಪ್ ಅವರು ಮಾರ್ಕ್ ಇಂಟರ್ವ್ಯೂನಲ್ಲಿ ತೆಲುಗು ಡೈರೆಕ್ಟರ್ ಜೊತೆಗೆ ಒಂದು ರೋಮ್ ಕಾಮ್ ಪ್ರಾಜೆಕ್ಟ್ ರೆಡಿ ಆಗ್ತಿದೆ ಅಂತ ಹೇಳಿದ್ರು. ಆ ಒಂದು ಪ್ರಾಜೆಕ್ಟ್ ನೆಕ್ಸ್ಟ್ ಮಂತ್ ಅಲ್ಲೇ ಸೆಟ್ ಇರ್ತಿದೆ. ಇದೇ ಮಾರ್ಚ್ ನಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಹೊಸ ಸಿನಿಮಾದ ಕೆಲಸ ಶುರು ಮಾಡ್ತಿದ್ದಾರೆ. ಪುಷ್ಪ ಸಿನಿಮಾದ ಡೈರೆಕ್ಟರ್ ಸುಕುಮಾರ್ ಅವರ ಟೀಮ್ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಕಾಮಿಡಿ ಕತೆ ರೆಡಿ ಮಾಡಿದೆ. ಈಗಾಗಲೇ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂಡ ಶುರುವಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ಈ ಸಿನಿಮಾ ಶುರು ಮಾಡಲೇಬೇಕಾಗಿರುವ ಕಾರಣ BRB ನ ಇನ್ನೂ 2 ಮಂತ್ ಮುಂದಕ್ಕೆ ಹಾಕುವ ಸಾಧ್ಯತೆ ಇದೆ. ದಸರಾ ಅಥವಾ ದೀಪಾವಳಿಗೆ ಈ ಸಿನಿಮಾ ರಿಲೀಸ್ ಮಾಡುವ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಅಂತೂ ಇಂತೂ ಈ ವರ್ಷ 2 ಬಿಗ್ ಬಜೆಟ್ ಸಿನಿಮಾ ಕೊಡ್ತಾರೆ ಬಾದ್ಶಾ. ಇದಿಷ್ಟೊತ್ತಿನ ಟಾಪಿಕ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ಕಿಚ್ಚ ಸುದೀಪ್ ಅವರ ಲೇಟೆಸ್ಟ್ ಸುದ್ದಿಗಾಗಿ ನಮ್ಮ ಚಾನಲ್ ಫಾಲೋ ಮಾಡಿ ಗೈಸ್.